ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯೂಟ್ಯೂಬಲ್ಲಿ ಯಾವಾಗಲೂ ಒಂದು ವೀಡಿಯೋ ಹಾಕಿದಾಗ ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಕೂಡ ಅದರಲ್ಲಿ ಒಂದು ಇಂಟ್ರೋ ಬರುತ್ತೆ, ಇನ್ಸ್ಟಾಗ್ರಾಮ್ ಇಂಟ್ರೋ. ಸೊ ಈ ಥರ ಇವಾಗ ಬಂತಲ್ಲ, ಸೊ ಈ ಥರ ಬರುತ್ತೆ. ಸೊ ಈ ಥರ ಇಂಟ್ರೋನ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಗೆ ಹೆಂಗೆ ಮಾಡೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ ತುಂಬ ಸಿಂಪಲ್ಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಯಾವುದೇ ರೀತಿ ರಿಸ್ಕ್ ಇರಲ್ಲ. ಸೊ ಆದ್ದರಿಂದ ವೀಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಯಾರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಸರಿ ಇವಾಗಲೇ ಒಂದು ಲೈಕ್ನ ಮಾಡಿ. ಆಯಿತಾ? ಲೈಕು ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಇಂಟ್ರೋ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಇದಕ್ಕೆ ಒಂದು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಬೇಕಾಗುತ್ತೆ. ಸೊ ಕೈನ್ಮಾಸ್ಟರ್ ನಿಮ್ಗೆ ಗೊತ್ತಿರೋದು ಇನ್ಸ್ಟಾ ಮಾಡ್ಕೊಂಡಿರ್ತೀರ. ಸೊ ಅದನ್ನು ಓಪನ್ ಮಾಡಿಕೊಂಡು ನಾನು ಒಂದು ವೀಡಿಯೋನ ಲಿಂಕ್ನ ನಾನು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗ್ಬೋದು. ಈ ಒಂದು ಗ್ರೂಪಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ಒಂದು ವೀಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವುದಪ್ಪ ಒಂದು ವೀಡಿಯೋ ಅಂತಂದರೆ ಇವಾಗ ನಾನು ಆ್ಯಡ್ ಮಾಡಿ ತೋರಿಸ್ತೀನಿ ರೀ. ಓಕೆ, ಸೊ ಈ ಒಂದು ವೀಡಿಯೋನ ನೀವು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ತಗೋಬೋದು. ಏನಿಲ್ಲ, ಇದನ್ನು ಪ್ಲೇ ಮಾಡಿ ನೋಡಿ. ಸೊ ಪ್ಲೇ ಮಾಡಿದಾಗ ನಿಮ್ಗೆ ಈ ಥರ ಬರ್ತಾಯಿದೆ. ಸೊ ಇನ್ಸ್ಟಾಗ್ರಾಮ್ದು ಇಂಟ್ರೋ ಬರ್ತಾಯಿದೆ. ಸೊ ಅದಕ್ಕೆ ನಿಮ್ಮ ಹೆಸರನ್ನು ಹಾಕೋಬೇಕು. ಸೊ ಹೆಂಗೆ ಹಾಕೊಳ್ಳೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಲೇಯರ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಟೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಏನು ಹೆಸರು ಇಡಬೇಕು ಅಂತ ಇದ್ದೀರಾ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ. ಇವಾಗ ನಾನು ಲಿಕೇಶ್ ಅಂತ ಕೊಟ್ಟಿದ್ದೀನಿ. ಸೊ ಟೆಕ್ಸ್ಟು ಯಾವ ಥರ ಒಂದು ಟೆಕ್ಸ್ಟಲ್ಲಿ ಬೇಕು ನಿಮಗೆ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕಲರು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ID ಏನಿದೆ ಅದನ್ನು ನೀವು ಟೈಪ್ ಮಾಡ್ಕೋಬೇಕು. ನಾನು ಸದ್ಯಕ್ಕೆ ನಿಮ್ಗೆ ತೋರ್ಸೋಕ್ಕೆ ಅಂತ ಲಿಕೇಶ್ ಅಂತ ಇಟ್ಟಿದ್ದೀನಿ. ಸೊ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವಿಲ್ಲಿ ಇನ್ ಆ್ಯನಿಮೇಷನ್ ಅಂತ ಇರುತ್ತೆ. ಸೊ ಇನ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸ್ಲೈಡ್ ರೈಟ್ ಅಂತ ನೀವು ಕೊಡಬೇಕು. ಸ್ಲೈಡ್ ರೈಟ್ನ ಕೊಟ್ಬಿಟ್ಟು ಇಲ್ಲಿ ನೀವು ಟೈಮಿಂಗ್ಸ್ನ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ 0.5 ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಔಟ್ ಆ್ಯನಿಮೇಷನ್ ಅಂತ ಇರುತ್ತೆ. ಸೊ ಅದಕ್ಕೆ ಸ್ಲೈಡ್ ಲೆಫ್ಟ್ನ ಕೊಟ್ಕೊಂಡು 0.5ನ ಕೊಟ್ಕೊಳ್ಳಿ. ಟೈಮಿಂಗ್ಸ್ನ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಸೊ ಅವಾಗ ಇದನ್ನು ಎಲ್ಲಿ ಬೇಕು ಕರೆಕ್ಟಾಗಿ ಆ ವಿಡಿಯೋ ಎಷ್ಟಿದೆ ಅಷ್ಟಕ್ಕೆ ನೀವು ಕಟ್ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಕಮ್ಮಿನೇ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇವಾಗ ನೀವಿಲ್ಲಿ ನೋಡ್ಬೋದು ನಾನು ಟೆಕ್ಸ್ಟ್ನ ಆ್ಯಡ್ ಮಾಡಿದ್ದೀನಿ. ಇದನ್ನು ಕರೆಕ್ಟಾಗಿ ನೀವು ಒಂದು ಬಾಕ್ಸ್ ಒಳಗೆ ನೀವು ಕೂರಿಸ್ಕೋಬೇಕು. ಸೈಜ್ ಎಷ್ಟು ಬೇಕು ಅಷ್ಟು ಸೆಲೆಕ್ಟ್ ಮಾಡಿಕೊಂಡು. ಓಕೆ, ಇವಾಗ ನಾನು ಕೂರಿಸಿದ್ದೀನಿ. ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಸೊ ಈ ಥರ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಇಂಟ್ರೋನ ನೀವು ಯೂಟ್ಯೂಬಲ್ಲಿ ಹಾಕೋಬೋದು ಆರಾಮಾಗಿ. ಸೊ ಇದನ್ನು ನೀವು ಜಸ್ಟ್ ಶೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಸೇವ್ ಮಾಡ್ಕೊಳ್ಳಿ, ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. HD ವರ್ಷನಲ್ಲಿ ಎಕ್ಸ್ಪೋರ್ಟ್ ಮಾಡಿಕೊಂಡು ಸೊ ನಿಮ್ಗೆ ಯಾವೊಂದು ವೀಡಿಯೋಗೆ ಬೇಕೋ ಆ ಒಂದು ವೀಡಿಯೋಗೆ ನೀವು ಸೆಲೆಕ್ಟ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ಒಂದು ವೀಡಿಯೋ ತಗೊಂಡಿದ್ದೀನಿ. ಸೊ ಇದು ನಾನು ಒಂದು ಯೂಟ್ಯೂಬ್ ವೀಡಿಯೋ ಅಂತ ಅಂದ್ಕೊಳ್ಳಿ. ಇದಕ್ಕೆ ನಾನು ಇಂಟ್ರೋ ಹಾಕಬೇಕು. ಸೊ ಲೇಯರ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ತೀನಲ್ಲ, ಈ ಸೌಂಡ್ನ 0 ಕೊಟ್ಬಿಟ್ಟು ನಾನು ಕ್ರೋಮಾ ಕೀ ಆನ್ ಮಾಡ್ಕೊಳ್ತೀನಿ. ಸೊ ಆವಾಗ ಆಟೋಮೆಟಿಕಲಿ ಇದು ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಒಂದು ಸೈಜಲ್ಲಿ ನೀವು ಹಿಂಗೆ ಹಾಕೋಬೋದು. ಪ್ಲೇ ಮಾಡಿದಾಗ ಅದು ಬರುತ್ತೆ ನೋಡಿ ಈ ಥರ. ಓಕೆ, ಸೊ ಈ ಥರ ನೀವು ಮೊಬೈಲಲ್ಲಿ ಆರಾಮಾಗಿ ಇಂಟ್ರೋನ ಮಾಡ್ಕೋಬೋದು ಕಣ್ರಪ್ಪ. ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ಲರಿಗೂ. ಬೈ. ಜೈ ಹಿಂದ್, ವಂದೇ ಮಾತರಂ.